ವ್ಯೂವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಈ ಒಂದು ಪ್ರಾಡಕ್ಟ್ನ ನಾನು ಬೀಸ್ ಪ್ರೋ ಇಂದ ಆರ್ಡರ್ ಮಾಡ್ಕೊಂಡಿದ್ದೀನಿ. ಇದೇನಪ್ಪ ಅಂತಂತಂದರೆ ನಮ್ಮ ಪಾಪುಗೆ ಇದು ಕ್ಲೋತ್ ಡೈಪರ್ನ ನಾನು ಆರ್ಡರ್ ಮಾಡ್ಕೊಂಡಿರೋವಂಥದ್ದು ಪ್ಯಾಕ್ ಆಫ್ ಟು. ನಾನು ಪೇ ಮಾಡಿರೋಂಥದ್ದು ಬಂದುಬಿಟ್ಟು 590 ರುಪೀಸು. ಸೊ ನಾನು ಲಾಸ್ಟ್ ಟೈಮು ಸೂಪರ್ ಬಾಟಮ್ಸ್ ಅನ್ನೋ ಒಂದು ಪ್ರಾಡಕ್ಟ್ನ ಆರ್ಡರ್ ಮಾಡ್ಕೊಂಡಿದ್ದೆ, ಸೇಮ್ ಕ್ಲೋತ್ ಡೈಪರೇ. ಸೊ ಸೇಮ್ ಮೆಟೀರಿಯಲ್ಸೇ ಬರುತ್ತೆ ಇದು, ಏನೂ ಅಷ್ಟೊಂದು ಡಿಫ್ರೆನ್ಸಸ್ ಇರೋಲ್ಲ. ಸೊ 1 to 2 ಇಯರ್ಸ್ ನಾನು ಆರ್ಡರ್ ಮಾಡ್ಕೊಂಡಿರೋವಂಥದ್ದು. ನಮ್ಮ ಬೇಬಿಗೆ ಇವಾಗ 2 ಇಯರ್ಸ್ ಆಗ್ತಾ ಬಂತು ಹತ್ತತ್ರ. ಪರ್ಫೆಕ್ಟ್ ಸೈಜ್ ಮಾತ್ರ ಪರ್ಫೆಕ್ಟ್ ಆಗಿದೆ. ನಾನು ಲಾಸ್ಟ್ ಟೈಮ್ ಏನು ಆರ್ಡರ್ ಮಾಡ್ಕೊಂಡಿದ್ದೆ ಸೇಮ್ ಮೆಟೀರಿಯಲಲ್ಲೇ ಬರುತ್ತೆ, ಬಟ್ ಅದು ನಾವು ಯಾವ ಥರ ಯೂಸ್ ಮಾಡ್ತೀವೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅದು 300 ಟೈಮ್ಸ್ ವಾಶ್ ಮಾಡ್ಬೋದಾಗಿತ್ತು, ಬಟ್ ಇದು ಹೇಗೆ ಯೂಸ್ ಮಾಡ್ತಾ ಮಾಡ್ತಾ ಗೊತ್ತಾಗತ್ತೆ ನಮಗೆ. ಬಟ್ ಇದೆಲ್ಲ ಏನು ಅಂತಂದರೆ, ನಾವು ಮಗುಗೆ ಯಾವಾಗ್ಲೂ ಒಂದು ಡೈಪರ್ನೇ ಹಾಕಿಡೋಕ್ಕಾಗಲ್ಲ ಅಲ್ಲ. ಸೊ ಅದಕ್ಕೋಸ್ಕರ ಮಧ್ಯದಲ್ಲಿ ಒಂದು ಸ್ವಲ್ಪ ಹೊತ್ತು ಈ ಥರ ಒಂದು ಕ್ಲೋತ್ ಡೈಪರ್ನು ಕೂಡ ಹಾಕಿ ಯೂಸ್ ಮಾಡ್ಕೋಬೋದಾಗತ್ತೆ. ಬಟ್ ಇದು ತುಂಬಾ ಕಂಫರ್ಟಬಲ್ ಆಗಿರುತ್ತೆ. ಸೊ ಮುಂಚೆ ಎಲ್ಲ ಈ ಥರ ಎಲ್ಲ ಡೈಪರ್ಗಳಿರಲಿಲ್ಲ, ಕ್ಲೋತ್ ಡೈಪರ್ಗಳಿರಲಿಲ್ಲ, ನಾರ್ಮಲ್ ನಿಕ್ಕರ್ಸ್ ಎಲ್ಲ ಬರ್ತಿತ್ತು ಮಕ್ಕಳಿಗೆ. ಬಟ್ ಇವಾಗ ಈ ಥರ ಎಲ್ಲ ಒಂದು ಹೊಸ ಹೊಸ ಪ್ರಾಡಕ್ಟ್ಗಳನ್ನ ಬಿಡ್ತಾ ಇದ್ದಾರೆ. ಬಟ್ ಚೆನ್ನಾಗಿದೆ ನೋಡಿ, ಒಳಗಡೆ ಕಾಟನ್ ಮೆಟೀರಿಯಲ್ ಕೂಡ ಇದೆ. ತುಂಬಾ ಸಾಫ್ಟ್ ಆಗಿದೆ, ತುಂಬಾ ಕಂಫರ್ಟ್ ಆಗಿರುತ್ತೆ ಮಕ್ಕಳಿಗೆ. ಸೊ ಯಾವಾಗಲೂ ನಾವು ಪ್ಲಾಸ್ಟಿಕ್ ಕ್ಲೋತ್ ಡೈಪರ್ ಹಾಕಿದ್ರೆ ಸ್ವಲ್ಪ ರ್ಯಾಷಸ್ ಆಗೋ ಚಾನ್ಸಸ್ ಇರುತ್ತೆ. ನಾನು ಲಾಸ್ಟ್ ವಿಡಿಯೋದಲ್ಲೇ ಹೇಳ್ದಂಗೆ ನನ್ನ ಪಾಪುಗೇನು ಇನ್ನೂವರೆಗೂ ಒಂದು ರ್ಯಾಷಸ್ ಕೂಡ ಆಗಿಲ್ಲ ಹಗೀಸ್ ಡೈಪರಿಂದ. ಅವಳು ನಾರ್ಮಲಾಗಿ ಕಂಫರ್ಟಬಲಾಗಿಯೇ ಫೀಲ್ ಮಾಡ್ತಾಳೆ ಆ ಒಂದು ಡೈಪರಿಂದ. ಬಟ್ ಅಂದ್ರೂ ಹಾಕಿ ಯಾವಾಗ್ಲೂ 24 ಅವರ್ಸ್ ಅದನ್ನು ಹಾಕ್ಬಿಟ್ಟು ಇಡೋಕ್ಕಾಗೋದಿಲ್ಲ. ಸೊ ಮಧ್ಯದಲ್ಲಿ ನಾನು ಈ ಥರ ಕ್ಲೋತ್ ಡೈಪರು, ನಾರ್ಮಲ್ ಒಂದು ನಿಕ್ಕರ್ಸ್ಗಳನ್ನ ಹಾಕಿ ನಾನು ಬಿಡ್ತಾ ಇರ್ತೀನಿ ಮಗುಗೆ. ಸೊ ನೋಡಿ, ಇದು ಈ ಥರ ಒಂದು ಸ್ವಲ್ಪ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ, ವಾಟರ್ ಕಂಟೆಂಟ್ನ ಈ ಥರ ಒಂದು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಆಚೆಗಡೆ ಅಷ್ಟಾಗಿ ಲೀಕ್ ಆಗೋದಿಲ್ಲ, ಬಟ್ ನಾವು ಹೇಗೆ ಯೂಸ್ ಮಾಡ್ತೀವೋ ಆ ಥರ. ಇದು ವಾಶ್ ಮಾಡಿದ್ರೆ ಒಂದು ಸ್ವಲ್ಪ ಇದರಲ್ಲಿ ಡಿಫ್ರೆನ್ಸಸ್ ಆಗಬಹುದು. ಬಟ್ ಮುಂಚೆ ಥರ ಕಂಪೇರ್ ಮಾಡಿದ್ರೆ, ಮುಂಚೆ ನಿಕ್ಕರ್ಸ್ ಎಲ್ಲ ನಾವು ಯೂಸ್ ಮಾಡ್ತಾ ಇದ್ವಲ್ಲ ಮಕ್ಕಳಿಗೆ, ನಮ್ಮ ಕಾಲದಲ್ಲೆಲ್ಲ ಏನೂ ಇರಲಿಲ್ಲ ಈ ಥರ ಎಲ್ಲ. ಸೊ ನಾರ್ಮಲ್ ನಿಕ್ಕರ್ಸ್ಗಳನ್ನ ವೇರ್ ಮಾಡ್ತಾಯಿದ್ರು ಮಕ್ಕಳಿಗೆ. ಬಟ್ ಇದೊಂದು ಸ್ವಲ್ಪ ಡಿಫ್ರೆಂಟ್ ಆಗಿದೆ ಹೇಳ್ದಾಗೇ. ಸೊ ಒಳಗಡೆ ಕಾಟನ್ ಮೆಟೀರಿಯಲ್ ಇರೋದ್ರಿಂದ ಸ್ವಲ್ಪ ಜಾಸ್ತಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಆದಷ್ಟು ಕ್ಲೋತ್ ಡೈಪರ್ನ ಯೂಸ್ ಮಾಡೋದು ಬೆಟರ್ ಅಂತಲೇ ಹೇಳ್ಬೋದು. ಮಕ್ಕಳಿಗೂ ಕೂಡ ತುಂಬಾ ಕಂಫರ್ಟಬಲ್ ಆಗಿರುತ್ತೆ. ಸೊ ಸ್ವಲ್ಪ ಒಂಥರ ಇರಿಟೇಟ್ ಆಗಲ್ಲ, ಶೆಕೆ ಅಂತ ಅನಿಸಲ್ಲ. ಆಲ್ವೇಸ್ ಸ್ವಲ್ಪ ಹ್ಯಾಪಿಯಾಗಿ ಮಕ್ಕಳು ಕೂಡ ಫೀಲ್ ಮಾಡ್ತಾರೆ. ನೋಡಿ, ನಮ್ಮ ಪಾಪುಗೆ ಈ ಥರ ಒಂದು ಏನಂತಾರೆ ಕಾಟನ್ ಡೈಪರ್ ತುಂಬಾ ಇಷ್ಟ ಆಗುತ್ತೆ. ಆರಾಮಾಗಿ ಕಂಫರ್ಟಬಲ್ ಫೀಲ್ ಮಾಡ್ತಾಳೆ ಅವಳು. ಸೊ ನೋಡಿ, ಆರಾಮಾಗಿ ಓಡಾಡ್ಕೊಂಡಿರ್ತಾಳೆ. ಅವಳಿಗೆ ಇದನ್ನು ತರಿಸಿದ್ದು ತುಂಬಾ ಖುಷಿಯಾಗಿದೆ. ಆ್ಯಂಡ್ ಹಾಗೆಯೇ ಈ ಒಂದು ಪ್ರಾಡಕ್ಟು ಎಲ್ಲ ಒಂದು ಆನ್ಲೈನ್ ಶಾಪಿಂಗ್ ಆ್ಯಪ್ಗಳಲ್ಲಿ ಸಿಗುತ್ತೆ. ಫ್ಲಿಪ್ಕಾರ್ಟ್, ಮೀಶೋ ಮತ್ತು ಇನ್ಸ್ಟಾಗ್ರಾಮ್ನಲ್ಲಿ ಕೂಡ ಸರ್ಚ್ ಮಾಡಿದ್ರೆ ಇದನ್ನು ಪರ್ಚೇಸ್ ಮಾಡ್ಕೊಬೋದು. ಇದಕ್ಕೆ ನಾನು ಕೊಡ್ತಾ ಇರೋ ರಿವ್ಯೂ ಬಂದುಬಿಟ್ಟು ಬೆಸ್ಟ್ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಮಗೂ ಬೇಕಿದ್ದರೆ ನಿಮ್ಮ ಮಕ್ಕಳಿಗೂ ಕೂಡ ಇದನ್ನು ಆರ್ಡ್ರ್ ಮಾಡ್ಕೊಬೋದು. ತುಂಬಾ ಕಂಫರ್ಟಬಲ್ ಆಗಿದೆ. ಆ್ಯಂಡ್ ಪ್ಯಾಕ್ ಆಫ್ 2 ಬರುತ್ತೆ. ಇದು 590 ರುಪೀಸ್ಗೆ ಪ್ಯಾಕ್ ಆಫ್ 2 ಬರುತ್ತೆ. ಸೊ ನಾವು ಹೇಗೆ ಯೂಸ್ ಮಾಡ್ತೀವೋ ಆ ಥರ ನಾವು ಯೂಸ್ ಮಾಡ್ಕೊಬೋದು. ಮಕ್ಕಳಿಗೆ ಸ್ವಲ್ಪ ಕಂಫರ್ಟಬಲ್ ಫೀಲ್ ಆಗುತ್ತೆ ಅನ್ನೋದಕ್ಕೋಸ್ಕರ ಅಷ್ಟೇ. ಸೊ ಇದನ್ನು ಎಲ್ಲ ಒಂದು ಆನ್ಲೈನ್ ಶಾಪಿಂಗ್ ಆ್ಯಪ್ಗಳಲ್ಲಿ ಸಿಗುತ್ತೆ. ನಿಮಗೆ ಬೇಕಿದ್ರೆ ನೀವು ಕೂಡ ಆರ್ಡರ್ ಮಾಡ್ಕೋಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.